ಮುಸ್ಸಂಜೆ ಸುದ್ದಿಗೆ ಸ್ವಾಗತ. ನಾನ್ ಶಮೀರಾ ಬೆಳುವಾಯಿ. ಸಂಪೂರ್ಣವಾಗಿ ಸಾಲ ಮನ್ನಾ ಮಾಡಲು ಮೋದಿ ಹಣ ಕೊಡಲು ಸಿದ್ಧರಿದ್ದಾರೆ. ಆದರೆ ರಾಜ್ಯ ಬಿಜೆಪಿ ನಾಯಕರೇ ಹಣ ಕೊಡಲು ಬಿಡ್ತಾ ಇಲ್ಲ ಅಂತ ಎಚ್.ಡಿ. ರೇವಣ್ಣ ಆರೋಪ ಮಾಡಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ಎಚ್.ಡಿ. ರೇವಣ್ಣ, ಕುಮಾರಸ್ವಾಮಿಗೆ ಹೆಸರು ಬರುತ್ತೆ ಅಂತ ಬಿಜೆಪಿಯವರು ಹಣ ಕೊಡಲು ಬಿಡ್ತಾ ಇಲ್ಲ ಅಂತ ಹೇಳಿದ್ರು. ಅಷ್ಟೇ ಅಲ್ಲದೆ ಸಾಲ ಮನ್ನಾದಲ್ಲಿ ಒಕ್ಕಲಿಗರಿಗೆ ಹೆಚ್ಚು ಲಾಭ ಅಂತ ಬಿಜೆಪಿಯವರು ಸುಖಾಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ. ಇವೆಲ್ಲದಕ್ಕೂ ಸದನದಲ್ಲಿ ಸಿಎಂ ಕುಮಾರಸ್ವಾಮಿ ಉತ್ತರ ನೀಡಲಿದ್ದಾರೆ ಅಂತ ಕೂಡ ಈ ವೇಳೆ ರೇವಣ್ಣ ಹೇಳಿದ್ರು. ಬಿಜೆಪಿ ಇಷ್ಟೆಲ್ಲ ಕುಮಾರಣ್ಣ 34,000 ಕೋಟಿನಾರು ಕೇಳ್ತಾರೆ, ಸಾಲ ಮನ್ನಾ ಮಾಡಿದ್ರೆ. ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗಿ ಕುಮಾರಣ್ಣವ್ರು ಕೇಳಿದ್ರು, ಸರ್ ನಾನು ಇಷ್ಟೆಲ್ಲ ಒಂದು ರಿಸಿಕ್ಟ್ ತಗೋತಾ ಇದ್ದೀನಿ, ನಮಗೊಂದು ಸ್ವಲ್ಪ ಸಹಾಯ ಮಾಡಿ. ಪಾಪ ಅವ್ರು ಕೊಡೋಕೆ ರೆಡಿ ಇದ್ರು. ಕೆಲವ್ರು ಇವರೇ ಯಾವ ಕಾರಣದಿಂದ ಕೊಡಬಾರ್ದು ಅಂತೇಳಿ ಪೇಪರ್ ಓದಿಲ್ವಾ ನೀವು? ಕೆಲವರು ಅವರೇ ಹೇಳಿಲ್ವೇನ್ರಿ, ಯಾವ ಕಾರಣಕ್ಕೂ ಕೊಡಬಾರ್ದು, ಕುಮಾರಣ್ಣಗೆ ಹೆಸರು ಬಂದ್ಬಿಡುತ್ತೆ. ರಾಜ್ಯದ ಹಿತದೃಷ್ಟಿ ನೋಡ್ಬೇಕು, ಕುಮಾರಣ್ಣ ಅಲ್ಲ ಇದು, ರಾಜ್ಯದ ರೈತರು ನೋಡ್ಬೇಕು. ಪ್ರಧಾನಮಂತ್ರಿಗೆ ಹೋದ ಪರಿಶೀಲನೆ ಮಾಡ್ತೀನಿ ಇದ್ರು, ಯಾವ ಕಾರಣದಿಂದ ಕೊಡಬಾರ್ದು ಅಂದ್ರೆ ಮಾರನೇ ಬೆಳಗ್ಗೆಲೆ ಅಲ್ವಾ ಅಣ್ಣ? ಏನ ಮಹಿಳೆಯರಿದೆಲ್ಲ ಬರೆಯೋಕ್ಕಿಲ್ಲ ಅವರು. ನೀವು ಏನಂತ ಅಲ್ಲ ರೀ, ಪ್ರೈಮ್ ಮಿನಿಸ್ಟರ್ ಒಪ್ಕೊಂಡಿದ್ರಲ್ರಿ ಪರಿಶೀಲನೆ ಮಾಡ್ತೀನಿ ಅಂತ. ನಮ್ಮ ಬಿಜೆಪಿ ನಾಯಕರು ಯಾವ ಕಾರಣದಿಂದ ಕೊಡಬಾರ್ದು ಅಂತ ಹೇಳಿ ಪೇಪರಲ್ಲೆಲ್ಲ ಬಂದೈತಲ್ಲ, ಟಿವಿ ಪೇಪರಲ್ಲೆಲ್ಲ ಮಾರನೇ ಬೆಳಗ್ಗೆನೆ. ನಾವೇನ್ ಮಾಡೋಣಪ್ಪ, ಈ ಕಡೆ ಒಂದ್ ಕಡೆ ಅವ್ರ ಅಡ್ಡಿ, ಈ ಕಡೆ ಇದು, ಯಾವ ಕಡೆ ಸಾಯ್ತಾರೆ ಕುಮಾರಣ್ಣ ಪಾಪ. ಪ್ರಮುಖ ನಿಗಮ ಮಂಡಳಿಗಳಿಗೆ ಲಾಬಿ ಶುರುವಾಗಿದೆ. ಬಿಡಿಎ ಅಧ್ಯಕ್ಷ ಸ್ಥಾನಕ್ಕಾಗಿ ಶಾಸಕ ಭೈರತಿ ಸುರೇಶ್ ಲಾಬಿ ಆರಂಭಿಸಿದ್ರೆ, ಮತ್ತೊಂದೆಡೆ ಶಾಸಕ ಎಂಟಿಬಿ ನಾಗರಾಜ್ ಬಿಡಿಎ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಸಿದ್ದರಾಮಯ್ಯ ಪರಮಾಪ್ತ ಭೈರತಿ ಸುರೇಶ್ಗೆ ಶಾಸಕ ಎಂಟಿಬಿ ನಾಗರಾಜ್ ಫೈಟ್ ಕೊಡ್ತಾ ಇದ್ದಾರೆ. ಇಬ್ಬರಲ್ಲಿ ಒಬ್ಬರಿಗೆ ಬಿಡಿಎ ಅಧ್ಯಕ್ಷ ಸ್ಥಾನ ನೀಡಲು ಪರಮೇಶ್ವರ್ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಆಪ್ತರು ಅನ್ನೋ ಕಾರಣಕ್ಕೆ ಪರಮೇಶ್ವರ್ ವಿರೋಧ ವ್ಯಕ್ತಪಡಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸಮ್ಮಿಶ್ರ ಸರ್ಕಾರವು ಅನ್ನಭಾಗ್ಯ ಅಕ್ಕಿ ಕಡಿತಗೊಳಿಸಿದ್ದಕ್ಕೆ ಗ್ರಾಮೀಣ ಮಹಿಳೆಯೊಬ್ಬರು ಬಿಜೆಪಿ ಶಾಸಕ ಎಂಪಿ ಕುಮಾರಸ್ವಾಮಿಯವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅನ್ನಭಾಗ್ಯದ ಅಕ್ಕಿ ಕಸಿದುಕೊಂಡು ಬಡವರ ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಿ, ಹೀಗಾದ್ರೆ ಮಕ್ಕಳನ್ನ ಸಾಕೋದು ಹೇಗೆ ಅಂತ ಮೂಡಿಗೆರೆಯಲ್ಲಿ ಶಾಸಕರನ್ನ ಪ್ರಶ್ನಿಸಿದ್ದಾರೆ. ಮಹಿಳೆ ಪ್ರಶ್ನೆಯಿಂದ ತಬ್ಬಿಬ್ಬಾದ ಶಾಸಕರು ಈ ಬಗ್ಗೆ ಸದನದಲ್ಲಿ ಪ್ರಸ್ತಾಪ ಮಾಡ್ತೀನಿ ಅಂತ ಹೇಳಿ ಮಹಿಳೆಯನ್ನ ಸಮಾಧಾನಗೊಳಿಸಿದ್ರು. ಯಾಕಂದ್ರೆ ನಮ್ಮ ಬಡವರಿಗೆ ಮಕ್ಕಳು ಚಿಕ್ಕ ಬಿಡ್ತಾರೆ. ನಾವು ನೀವು ಮಾಡಿದ್ರೆ ನಮ್ಮ ಮಕ್ಕಳು ಮದುವಿದೆ, ನಾವು ಬರೀ ಕಡಿಮೆ ಆಯ್ತು. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಚಿಕ್ಕಮಗಳೂರು ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಈಗ ಅನ್ನಭಾಗ್ಯ ಅಕ್ಕಿ ಕಡಿತಗೊಳಿಸಿರೋದಕ್ಕೆ ಗ್ರಾಮೀಣ ಮಹಿಳೆಯೊಬ್ಬರು ಬಿಜೆಪಿ ಶಾಸಕ ಎಂಪಿ ಕುಮಾರಸ್ವಾಮಿ ಅವರನ್ನ ಪ್ರಶ್ನಿಸಿದ್ದಾರೆ. ಇದಕ್ಕೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿದ್ರು ಶಾಸಕರು? ಸಮೀರ, ಏನು ಈಗ 7 ಕೆಜಿ ಇದ್ದಂತಹ ಅಕ್ಕಿ ಏನು ಅನ್ನಭಾಗ್ಯ ಅಕ್ಕಿ ಈಗ 5 ಕೆಜಿಗೆ ಇಳಿಸಿರುವಂತದ್ದು, ಇದರಿಂದ ಸಾಮಾನ್ಯ ಜನರಿಗೆ, ಬಡ ಕುಟುಂಬದಲ್ಲಿರುವಂತಹ ಜನರಿಗೆ ಸಾಕಷ್ಟು ತೊಂದರೆ ಆಗ್ತಿರುವಂತದ್ದು. 2 ಕೆಜಿ ಅಕ್ಕಿ ಕಡಿತಗೊಳಿಸಿರೋದಕ್ಕೆ ಸಾರ್ವಜನಿಕರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಇದು ಏನು ಮೂಡಿಗೆರೆ ತಾಲೂಕಿನ ಕೆಎಂ ರಸ್ತೆಯಲ್ಲಿರುವಂತಹ ಬಂದಾಗ ಏನು ಮೂಡಿಗೆರೆ ಶಾಸಕರು ಕುಮಾರಸ್ವಾಮಿ ಅವರು ಬರ್ತಾರೆ. ಅವಾಗ ಏನು ಸುಬ್ಬಮ್ಮ ಅವರು ನಮಗೆ 2 ಕೆಜಿ ಅಕ್ಕಿ ಕಡಿತಗೊಳಿಸಿದ್ರ ಇದು ಅಂತ ಹೇಳಿ ಅವ್ರಿಗೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಜೊತೆಗೆ ಇವರೇ ಸಿಎಂ ಆಗಿರ್ಬೋದಾ, ಸಿಎಂ ಕುಮಾರಸ್ವಾಮಿ ಇವರೇ ಅಂತ ಅನ್ಕೊಂಡು ಕೂಡ ಅವರಿಗೆ ತರಾಟೆ ತೆಗೆದುಕೊಂಡ್ರು. ಏನು 2 ಕೆಜಿ ಅಕ್ಕಿ ಇಳಿಸಿದೀರಾ ನೀವು, ಇನ್ನೇನು ಕೊಡ್ತೀರಾ, ನಮಗೆ 2 ಕೆಜಿ ಕಡಿಮೆ ಆಗಿರೋದು ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ, ನಮ್ಮ ಮಕ್ಕಳಿಗೆ ನಮಗೆ ಮಕ್ಕಳಿಗೂ ಕೂಡ ತೊಂದರೆ ಆಗುತ್ತೆ ಅಂತ ಒಂದು ತರಾಟೆ ತೆಗೆದುಕೊಂಡು, ಆಗ ಎಂಪಿ ಕುಮಾರಸ್ವಾಮಿ ಅವರು, ನಾನು ಆ ಕುಮಾರಸ್ವಾಮಿ ಅಲ್ಲ, ನಾನು ಶಾಸಕ ಅಷ್ಟೇ, ನಾನು ಈ ಬಗ್ಗೆ ಸಿಎಂ ಜೊತೆ ಮಾತಾಡ್ತೀನಿ, ವಿಧಾನಸಭೆಯಲ್ಲಿ ಕೂಡ ಚರ್ಚಿಸ್ತೀನಿ ಅಂತ ಹೇಳಿದ್ರು. ಶಮೀರ, ಓಕೆ, ಥ್ಯಾಂಕ್ ಯು ವೀರೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ.
ಇನ್ನು ಕೃಷಿ ಸಚಿವ ಶಿವಶಂಕರ ರೆಡ್ಡಿ ಭಾಗಿಯಾಗಿದ್ದ ಸಮಗ್ರ ಕೃಷಿ ಅಭಿಯಾನ ಸಭೆಯಲ್ಲಿ ಪಡಿತರ ಕಡಿತ ಮಾಡಿದ್ದಕ್ಕೆ ಖಾಲಿ ಚೀಲ ಹಿಡಿದು ರೈತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾನೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಾಚಮಾಚೇನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ದೋಸ್ತಿ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಪಡಿತರ ಅಕ್ಕಿಯನ್ನ ಕಡಿತಗೊಳಿಸಿದ್ದಾರೆ. ಹೀಗಂತ ಕೃಷಿ ಸಚಿವ ಶಿವಶಂಕರ ರೆಡ್ಡಿಗೆ ರೈತ ಖಾಲಿ ಚೀಲವನ್ನ ತೋರಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಯಾಕೆಂತಂದ್ರೆ ಮಾನ್ಯ ಬೊಮ್ಮಣ್ಣವರು ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಉಸ್ತುವಾರಿ ಅಂತ ಹೇಳ್ಬಹುದು. ಈ ಒಂದು ಕಾರ್ಯಕ್ರಮ ಇಷ್ಟು ಸುಗಮವಾಗಿ ಆಗ್ಬೇಕಾದ್ರೆ ಅವರ ಸಹಾಯ. ಕಾಂಗ್ರೆಸ್ನಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಇಲ್ಲ. ನಮ್ಮ ನಾಯಕರ ಪರವಾಗಿ ಕೆಲಸ ಮಾಡಬೇಕಾದ್ರೆ ನಮ್ಮನ್ನ ಕೀಳಾಗಿ ನೋಡ್ತಾರೆ ಅಂತ ಕಾಂಗ್ರೆಸ್ ಕಾರ್ಯಕರ್ತೆಯೊಬ್ಬರು ಹಿರಿಯ ನಾಯಕಿ ಮೋಟಮ್ಮನವರ ಎದುರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಧಾರವಾಡದಲ್ಲಿ ನಡೆದ ಚುನಾವಣೆ ಒಳ ಹೊರಗೆ ಈ ಸಂವಾದ ಕಾರ್ಯಕ್ರಮದಲ್ಲಿ ಹಿರಿಯ ನಾಯಕಿ ಮೋಟಮ್ಮ ಭಾಗಿಯಾಗಿದ್ರು. ಈ ವೇಳೆ ಪಕ್ಷದ ಕಾರ್ಯಕರ್ತೆ ಆಗಿರುವ ಅನಿತಾ ಗುಂಜಾಳ ಅನ್ನೋರು ತಮ್ಮ ನಾಯಕರ ವಿರುದ್ಧವೇ ಆರೋಪಗಳನ್ನ ಮಾಡಿದ್ರು. ಪಕ್ಷದಲ್ಲಿ ಲೀಡರ್ಶಿಪ್ ಸಿಗಬೇಕಾದ್ರೆ ಗ್ಲಾಮರಸ್ ಆಗಿರ್ಬೇಕಂತೆ. ಕೇವಲ ಪ್ರಚಾರದ ಸಮಯದಲ್ಲಿ ಮಾತ್ರ ಮಹಿಳಾ ಕಾರ್ಯಕರ್ತರು ನೆನಪಾಗ್ತಾರೆ. ಆದ್ರೆ ಪ್ರಚಾರದ ವೇಳೆಯಲ್ಲೂ ಕೂಡ ನಮಗೆ ಗೌರವ ಕೊಡೋದಿಲ್ಲ. ಗೌರವಯುತವಾದ ಕುಟುಂಬದಿಂದ ಬಂದ ನಮಗೆ ಪಕ್ಷದಲ್ಲಿ ಸ್ಥಾನಮಾನ ಸಿಗಬೇಕು. ಪಕ್ಷದಲ್ಲಿ ಮಹಿಳೆಯರಿಗೆ ಸಂಬಂಧಿಸಿದ ವ್ಯವಸ್ಥೆ ಬದಲಾಗಬೇಕಾಗಿದ್ದು, ಇಂದು ನನಗೆ ನಿಮ್ಮಿಂದ ಉತ್ತರ ನಿರೀಕ್ಷೆ ಮಾಡ್ತಾ ಇದ್ದೇನೆ ನಾನು ಅಂತ ಹೇಳಿದ್ರು. ಅವನೇನೋ ನನಗೊಂದು ಕೆಟ್ಟ ಶಬ್ದ ಮಾತಾಡಕ್ಕೆ ಏನೋ ಹತ್ರ ಬಂದ, ಅವನಿಗಷ್ಟೇ ದುಗಿಸ್ಬಿಟ್ಟೆ. ನಾನು ವಾರ್ನ್ ಮಾಡಿದೆ. ನಾನು ಆಯೋ ಕಮಿಷನ್ ಲೇಡಿ ಇದ್ದೀನಿ, ಹೌ ಡೇ ಯು ಬಿಹೇವ್ ವಿತ್ ಮೀ ಲೈಕ್ ದಿಸ್ ಅಂತಂದೆ. ನೀನು ಕಾಂಗ್ರೆಸ್ ಕಾರ್ಯಕರ್ತರಿದ್ರೆ ನಾನು ಸೀದಾ ಅದನ್ನು KPCC ಜಿ ಪರಮೇಶ್ವರ್ ಅವ್ರ ಮುಂದೂ ಹೇಳ್ಬೋದು, ಮತ್ತು ಡೈರೆಕ್ಟ್ ಸೋನಿಯಾ ಗಾಂಧಿಗೂ ನಾನು ಇಮೇಲ್ ಮಾಡ್ಬೋದು ಅಂತಂದೆ. ದಿಸ್ ಟೈಪ್ ಆಫ್ ಡಿಸ್ರೆಸ್ಪೆಕ್ಟ್ ಇನ್ ದ ಪಾರ್ಟಿ ಇಸ್ ನಾಟ್ ಶೋಯಿಂಗ್ ಗುಡ್ ಅಂತಂದೆ. ನನ್ನ ಶಾಸಕರಿಗೆ ಬದನಾಮು ಆಗಬಾರ್ದು, ನನ್ನ ಪಕ್ಷಕ್ಕೆ ಬದನಾಮ ಆಗಬಾರ್ದು ಅಂತ ಹೇಳಿ ಇದೊಂದು ಸಲ ನಿನಗೆ ಎಕ್ಸ್ಕ್ಯೂಸ್ ಮಾಡೀನಿ. ನೆಕ್ಸ್ಟ್ ಟೈಮ್ ನೀ ಇದೇ ಯಾರ ಜೊತೆ ಮಾಡಿದ್ರಂತೂ ನಾನು ಸುಮ್ಮನೆ ಬಿಡೋದಿಲ್ಲ, ಐ ಕ್ಯಾನ್ ಅರೆಸ್ಟ್ ಯು ಅಂತಂದೆ. ನಾನು ವಾರ್ನಿಂಗ್ ಕೊಟ್ಟು ಅವನಿಗೆ ಛಾಡಿಸ್ಬಿಟ್ರೆ ಇವತ್ತಿಗೂ ಅವ್ನು ನನ್ನ ಮುಖ ತೋರಿಸೋದಿಲ್ಲ. ಅವನು ಮಿಸ್ಬಿಹೇವ್ ಮಾಡೋರೇ ಥರ್ಡ್ ಪರ್ಸನ್, ಇದ್ರ ಹಿಂದೆ ಕೈವಾಡಿರೋದು ಥರ್ಡ್ ಪರ್ಸನ್ದೇ. ನನಗೆ ಈ ಥರ ಹರಾಸ್ಮೆಂಟ್ ಆಗಬೇಕಂತೇಳಿ ಪಿನ್ ಹೊಡೆಯೋರು ಇರ್ತಾರೆ. ಆ್ಯಂಡ್ ದಟ್ ಈಸ್ ಆಲ್ ಥರ್ಡ್ ಪರ್ಸನ್ ಡೂ, ನಾಟ್ ದ ಮಿನಿಸ್ಟರ್ಸ್ ಆರ್ ಎನಿ ಶಾಸಕ ಆಗಲಿ ಯಾರೂ ಮಾಡೋದಿಲ್ಲ ಹಿಂಗೆ. ಯಾಕಂದ್ರೆ ಅವರಿಗೆ ಒಂದು ಇಮೇಜ್ ಇರುತ್ತೆ. ಅವನು ಬೆಳೆಯುವಂಥ ಒಂದು ಯೂತ್ ಒಳ್ಳೆ ಬೆಳವಣಿಗೆ ಆಗಲಿ ಅಂತ ನಾನು ಬಯಸ್ತಿದ್ದೆ. ಬಟ್ ಈ ಥರ ವರ್ತನೆಯಿಂದ ನಾನು ತುಂಬ ಶಾಕ್ ಆಗಿದೆ. ಆವಾಗ ತುಂಬ ಬಿರಿಯಾನಿ ತುಂಡಿಗಾಗಿ ಸ್ನೇಹಿತರು ಕಚ್ಚಾಡಿರೋ ಘಟನೆ ಉಡುಪಿಯ ಕೃಷ್ಣಮಠ ಪಾರ್ಕಿಂಗ್ನಲ್ಲಿ ನಡೆದಿದೆ. ಒಂದೇ ತಟ್ಟೆಯಲ್ಲಿ ತಿಂದು ಕುಡಿದು ಅಮಲೇರಿದಾಗ ಪರಸ್ಪರ ಕಚ್ಚಾಡಿರುವ ಸ್ನೇಹಿತರು ಗಲಾಟೆ ಮಾಡಿಕೊಂಡಿದ್ದಾರೆ. ಚಾಲಕ ಮಧು ಹಾಗೂ ಸುರೇಶ್ ಎನ್ನುವ ಇನ್ನೊಬ್ಬ ಚಾಲಕರ ನಡುವೆ ಗಲಾಟೆಯಾಗಿದ್ದು, ಕಿವಿ ಕಚ್ಚಿ ತಿನ್ನೋದರ ಮೂಲಕ ಜಗಳ ಅಂತ್ಯವಾಗಿದೆ. ಈ ಸಂಬಂಧ ಉಡುಪಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಸುರೇಶ್ ಅಂತ ಹೆಸರು, ಬೆಂಗಳೂರಲ್ಲಿ ಗುಡ್ ಡ್ರೈವರು. ಕರಿ ಅಣ್ಣ ಪ್ಲೀಸ್. ಬಾಟ್ಲೆಲ್ಲ ಊಟ ಮಾಡ್ತಾ ಇದ್ವಿ, ಸುಮ್ಮನೆ ಅವ್ನು ಇದು ಮಾಡ್ದ, ಬಾಟ್ ಹೊಡ್ಕೊಟ. ನಿಮ್ಗೆ ಹೊಡೆದ ಎಲ್ಲಿ ನಿಮ್ಗೆ ಗೊತ್ತಾಗಿದ? ಮತ್ತೆ ಇದೆಲ್ಲ ಫುಲ್ ಆಗಿರೋದೇ, ಆ ಬಾಟ್ ಹೊಡೆದಿದ್ದಕ್ಕೆ ಇವಾಗ ಮಾತಾಗಿರೋದು, ಬೇರೆ ಇನ್ನೇನಿಲ್ಲ. ಇದೀಗ ನಿಮ್ಮ ಇಲ್ಲೆಲ್ಲ ರಕ್ತ ಇದೆ? ಇದಾದ್ರೆ ಹೊಡೆದಿದ್ದೈತೆ ರಕ್ತ ಆಗಿರೋದು. ಏನ್ ಹೆಸರು ನಿಮ್ದು? ನಂದು ನಮ್ಮ ಸುರೇಶ್ ಅಂತ ನನ್ನ ಹೆಸರು. ಅವನದು ಮಧು ಅಂತ. ಮಧುವಾ? ನಾವೇನು ಇದು ಮಾಡಲ್ಲ ಸರ್, ನಾವೆಷ್ಟು ಬರೋದು ನಮ್ದು ಇದು. ಇರ್ಬೇಕಾದ್ರೆ ಕುಡಿಬೇಕು, ಆರಾಮಾಗಿ ಇರ್ಬೇಕು, ನಿಂದ ಇರಬೇಕು. ನಾವೇನು ತಪ್ಪೇಂತ ಟೂರಿಸ್ಟ್ ಮನೆ ಮಾಲೀಕ ಬಾಡಿಗೆ ಮನೆಯವರ ಸಾಮಗ್ರಿಗಳನ್ನ ಏಕಾಏಕಿ ಹೊರಹಾಕಿರೋ ಘಟನೆ ನೆಲಮಂಗಲದ ಹೆಗ್ಗಡದೇವನಪುರದಲ್ಲಿ ನಡೆದಿದೆ. ಕೇವಲ 1 ತಿಂಗಳ ಬಾಡಿಗೆ ನೀಡದೇ ಇರುವುದಕ್ಕೆ ಮನೆ ಮಾಲೀಕ ಸಾಮಗ್ರಿಗಳನ್ನ ಹೊರಹಾಕಿದ್ದಾರೆ. ಇನ್ನು ಕಳೆದ ರಾತ್ರಿಯಿಂದ ಪರದಾಡ್ತಾ ಇರೋ ಲೀಲಾವತಿ ಕುಟುಂಬಸ್ಥರು ಮಾಲೀಕ ಮಂಜು ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಪೊಲೀಸರನ್ನ ಬಿಟ್ಟು ಬೆದರಿಕೆ ಹಾಕ್ತಾ ಇರುವ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈ ಸಂಬಂಧ ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಡೊಳ್ಳು ಹೊಟ್ಟೆ ಬೆಳೆಸಿಕೊಂಡಿರೋ ಪೊಲೀಸರೇ ಎಚ್ಚರ ಎಚ್ಚರ.
ಯಾಕಂದ್ರೆ ಇನ್ಮುಂದೆ ಹೊಟ್ಟೆ ಬೆಳೆಸಿಕೊಂಡು ಆರಾಮಾಗಿದ್ರೆ ಕೆಲಸ ಕಳೆದುಕೊಳ್ಬೇಕಾಗುತ್ತೆ. ಪೊಲೀಸರ ಡೊಳ್ಳು ಹೊಟ್ಟೆಯ ಬಗ್ಗೆ ತಲೆಕೆಡಿಸಿಕೊಂಡಿರುವ ಪೊಲೀಸ್ ಇಲಾಖೆ ಹೊಟ್ಟೆ ಕರಗಿಸಿಕೊಳ್ಳದಿದ್ರೆ ಶಿಸ್ತು ಕ್ರಮ ಜರುಗಿಸುವುದಾಗಿ ಸೂಚನೆಯನ್ನ ಕೊಟ್ಟಿದೆ. ಡೊಳ್ಳು ಹೊಟ್ಟೆ ಪೊಲೀಸರಿಂದ ಇಲಾಖೆಗೆ ಮುಜುಗರವಾಗ್ತಾ ಇದೆ. ಹೀಗಾಗಿ ಆದಷ್ಟು ಬೇಗ ಆರೋಗ್ಯದ ಕಡೆ ಗಮನ ಕೊಟ್ಟು ಹೊಟ್ಟೆ ಕರಗಿಸಿಕೊಳ್ಳಿ ಅಂತ ಕೆಎಸ್ಆರ್ಪಿ ಎಡಿಜಿಪಿ ಭಾಸ್ಕರ್ ರಾವ್ ಸುತ್ತೋಲೆ ಹೊರಡಿಸಿದ್ದಾರೆ. ಹೀಗಾಗಿ ಪೊಲೀಸರು ಇಷ್ಟು ದಿನ ಕಡೆಗಣಿಸಿದ್ದ ಸೈಕ್ಲಿಂಗ್, ವಾಕಿಂಗ್, ಡ್ರಿಲ್ಲಿಂಗ್ ಹಾಗೂ ಸ್ವಿಮ್ಮಿಂಗ್ ಇನ್ಮುಂದೆ ಕಡ್ಡಾಯವಾಗಲಿದೆ. ಭೀಮಾ ತೀರದ ಗಂಗಾಧರ ಚಡಚಣ ನಿಗೂಢ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ. ಎಸ್, ಭೀಮಾ ತೀರದ ಗಂಗಾಧರ ಚಡಚಣ ನಿಗೂಢ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ಮಹಾದೇವ ಸಾಹುಕಾರ ಭೈರಗೊಂಡನ ವಿಚಾರಣೆ ಇದೀಗ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಹತ್ಯೆಗೆ ಸ್ಕೆಚ್ ಹಾಕಿದ ಸ್ಥಳಕ್ಕೆ ಭೈರಗೊಂಡನನ್ನ ಕರೆದೊಯ್ದು ಈಗ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಭೈರವನಾಥ ಶಿಕ್ಷಣ ಸಂಸ್ಥೆ ಕಾರ್ಯಾಲಯದ ಆವರಣದಲ್ಲಿ ತಪಾಸಣೆಯನ್ನ ನಡೆಸಲಾಗ್ತಾ ಇದೆ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಕೆರೂರ ಗ್ರಾಮದಲ್ಲಿರುವ ಸಂಸ್ಥೆಯಲ್ಲಿ ಇದೀಗ ಆರೋಪಿ ಮಹಾದೇವ ಸಾಹುಕಾರ ಭೈರಗೊಂಡನ ವಿಚಾರಣೆಯನ್ನ ತೀವ್ರಗತಿಯಲ್ಲಿ ನಡೆಸಲಾಗ್ತಾ ಇದೆ. ಈಗ ಮಹಾದೇವ ಸಾಹುಕಾರ ಭೈರಗೊಂಡನಿಗೆ ಶಿಕ್ಷಣ ಸಂಸ್ಥೆ ಇದು ಸೇರಿಕೊಂಡಿದೆ. ಶಿಕ್ಷಣ ಸಂಸ್ಥೆಯಲ್ಲಿಯೇ ಕೂತು ಗಂಗಾಧರ ಚಡಚಣ ಕೊಲೆಗೆ ಪ್ಲಾನ್ ಮಾಡಿದ್ರು ಅನ್ನುವಂತಹ ಮಾಹಿತಿ ಇದೆ. ಇದೇ ಶಿಕ್ಷಣ ಸಂಸ್ಥೆಯಲ್ಲಿ ಕೂತು ಗಂಗಾಧರ ಚಡಚಣ ಕೊಲೆಗೆ ಪ್ಲಾನ್ ಮಾಡಲಾಗಿತ್ತು. ಹಾಗಾಗಿ ಅಲ್ಲಿಯೇ ತಪಾಸಣೆಯನ್ನ ಇದೀಗ ಪೊಲೀಸರು ಮಾಡ್ತಾ ಇದ್ದಾರೆ. ಹತ್ಯೆಯ ಸಂಪೂರ್ಣ ವಿವರಗಳನ್ನ ಸಿಐಡಿ ಅಧಿಕಾರಿಗಳು ಪಡಿತಾ ಇದ್ದಾರೆ. ಮಹಾದೇವ ಸಾಹುಕಾರ ಭೈರಗೊಂಡನಿಗೆ ಅನಾರೋಗ್ಯ ಇರುವ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನ ಅಧಿಕಾರಿಗಳು ಸ್ಥಗಿತ ಮಾಡಿದ್ರು. ಆದ್ರೆ ಇವತ್ತು ಮತ್ತೆ ಫುಲ್ ಡ್ರಿಲ್ ನಡೆಸಿ ಸಿಐಡಿ ಅಧಿಕಾರಿಗಳ ತಂಡ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ವಿ ಶಟಗಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಈಗ ಆರೋಪಿ ಮಹಾದೇವ ಸಾಹುಕಾರ ಭೈರಗೊಂಡನ ವಿಚಾರಣೆ ಯಾವ ರೀತಿಯಾಗಿ ನಡೀತಾ ಇದೆ, ಏನೆಲ್ಲ ಹೊಸ ಮಾಹಿತಿಗಳನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ? ಶಮೀರಾ ಬೆಳವಾಯಿ, ಮಹಾದೇವ ಸಾಹುಕಾರ ಭೈರಗೊಂಡನೇ ಅನಾರೋಗ್ಯದ ಹಿನ್ನೆಲೆಯಲ್ಲಿ 2 ದಿನಗಳ ಹಿಂದೆ ವಿಜಯಪುರದ ಪ್ರತಿಷ್ಠಿತ ಬಿಆರ್ಡಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಇವತ್ತು ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡ ಹಿನ್ನೆಲೆಯಲ್ಲಿ ಆತನನ್ನ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಕೇರೂರಿಗೆ ಕರೆದುಕೊಂಡೋಗಿದ್ದಾರೆ. ಈ ಕೇರೂರು ಏನಿದೆ ಮಹಾದೇವ ಸಾಹುಕಾರ ಭೈರಗೊಂಡ ವಾಸಿಸುವ ಊರು, ಆ ಊರದ ಪಕ್ಕದಲ್ಲಿ ಈತ ಭೈರವನಾಥ ಶಿಕ್ಷಣ ಸಂಸ್ಥೆಯೊಂದನ್ನು ತೆಗೆದಿದ್ದಾರೆ. ಆ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಕೂತ್ಕೊಂಡು ಈ ಗಂಗಾಧರ ಚಡಚಣ ಹತ್ಯೆಗೆ ಸ್ಕೆಚ್ ರೂಪಿಸಲಾಗಿತ್ತು ಎಂಬ ಮಾಹಿತಿ ಹಿನ್ನೆಲೆಯಲ್ಲಿ ಇವತ್ತು ಆರೋಪಿಯನ್ನ ಅಲ್ಲಿಗೆ ಕರೆದುಕೊಂಡು ಹೋಗಿ ವಿಚಾರಣೆ ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಈ ಒಂದು ಸಂದರ್ಭದಲ್ಲಿ ಯಾವ್ಯಾವ ರೀತಿ ಎಲ್ಲ ಸ್ಕೆಚ್ ಹಾಕಲಾಯ್ತು, ಮತ್ತೆ ಯಾರನ್ನೆಲ್ಲ ಈ ಒಂದು ಕೃತ್ಯಕ್ಕೆ ಬಳಸ್ಕೊಳ್ಳಾಯ್ತು ಎಂಬುದರ ಬಗ್ಗೆಯೂ ಕೂಡ ನಾನಾ ರೀತಿಯಲ್ಲಿ ಸಿಐಡಿ ಅಧಿಕಾರಿಗಳು ಪ್ರಶ್ನೆಗಳನ್ನು ಮಾಡಿದ್ದಾರೆ. ಇದಕ್ಕೆ ಸ್ವಲ್ಪ ಮಟ್ಟಿಗೆ ಉತ್ತರವನ್ನು ಕೂಡ ಪಡೆದುಕೊಂಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಈ ಒಂದು ಕೇರೂರು ಗ್ರಾಮ ಏನಿದೆ, ಇದರ ಪಕ್ಕದಲ್ಲೇ ಕೆಂಚನಾಳ್ ಅಂತ ಗ್ರಾಮ ಬರುತ್ತೆ. ಆ ಗ್ರಾಮದ ಪಕ್ಕದಲ್ಲಿ ಗಂಗಾಧರ ಚಡಚಣನ್ನ ಭೀಕರವಾಗಿ ನಿಗೂಢವಾಗಿ ಕೊಲೆ ಮಾಡಲಾಗಿತ್ತು ಎಂಬ ಮಾಹಿತಿ ಕೂಡ ಸಿಐಡಿ ಅಧಿಕಾರಿಗಳಿಗೆ ಸಿಕ್ಕಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ವಿಧಿವಿಜ್ಞಾನ ತಜ್ಞರು ಅಂದ್ರೆ FSL ಅಧಿಕಾರಿಗಳ ಫಾರೆನ್ಸಿಕ್ ಸೈನ್ಸ್ ಲ್ಯಾಬ್ ಏನು ಬರುತ್ತೆ, ಆ ಒಂದು ವಿಧಿವಿಜ್ಞಾನ ತಜ್ಞರನ್ನ ಕರೆಯಿಸ್ಬಿಟ್ಟು ಅಲ್ಲಿ ಕೊಲೆ ನಡೆದ ಸ್ಥಳ ಏನಿದೆ ಅಲ್ಲಿ ರಕ್ತದ ಮಾಹಿತಿಗಳನ್ನ, ಅಂದ್ರೆ ರಕ್ತದ ಕಲೆಗಳಿರ್ಬೋದು, ಆಮೇಲೆ ಮಣ್ಣು ಇರ್ಬೋದು, ಕಾಲ ಮೇಲೆ ಏನು ರಕ್ತದ ಕಲೆ ಇರುತ್ತೆ ಅದನ್ನು ಕೂಡ ಸಂಗ್ರಹಿಸಿದ್ದಾರೆ ಎಂಬ ಮಾಹಿತಿ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಶಮೀರಾ, ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಥೈಲ್ಯಾಂಡ್ ಗುಹೆಯಲ್ಲಿ ಸಿಲುಕಿದ್ದ 2 ಬಾಲಕರನ್ನ ರಕ್ಷಿಸಲಾಗಿರುವ ಬಗ್ಗೆ ಒಂದು ಸುದ್ದಿ ಇದೆ, ನೋಡೋಣ. ಎಸ್ 13 ಮಂದಿ ಸಿಲುಕಿ ಹಾಕೊಂಡಿದ್ರು. ಥೈಲ್ಯಾಂಡ್ ಗುಹೆಯಲ್ಲಿ ಸಿಲುಕಿದ್ದವರಲ್ಲಿ ಈಗ 2 ಬಾಲಕರನ್ನ ರೆಸ್ಕ್ಯೂ ಮಾಡಲಾಗಿದೆ. 13 ಮಂದಿ ಪೈಕಿ 2 ಬಾಲಕರನ್ನ ರಕ್ಷಿಸಲಾಗಿದೆ. ಥೈಲ್ಯಾಂಡ್ನ ತಮ್ ಲುವಾಂಗ್ ಗುಹೆಯಲ್ಲಿ ಬಾಲಕರು ಸಿಲುಕಿ ಹಾಕೊಂಡಿದ್ರು. ಅಷ್ಟೇ ಅಲ್ಲ, ಅವರ ಜೊತೆಗೆ ಒಬ್ರು ಕೋಚ್ ಕೂಡ ಇದ್ದಾರೆ. 14 ದಿನಗಳ ಬಳಿಕ 2 ಬಾಲಕರನ್ನ ರಕ್ಷಿಸಲಾಗಿದೆ. ಈಗ 2 ಬಾಲಕರನ್ನ ಕೂಡ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಯಾಕಂತ ಹೇಳಿದ್ರೆ 14 ದಿನಗಳಿಂದಲೂ ಕೂಡ ಆ ಗುಹೆಯಲ್ಲಿ ಸಿಕ್ಕಾಕೊಂಡಿದ್ರಿಂದಾಗಿ ಅವರ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಮಟ್ಟಿನ ಏರುಪೇರಾಗಿದೆ. ಹಾಗಾಗಿ 2 ಬಾಲಕರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಗುಹೆಯಲ್ಲಿ ಉಳಿದಿರುವ 11 ಮಂದಿ ಬಾಲಕರ ರಕ್ಷಣಾ
ಕಾರ್ಯ ಮತ್ತಷ್ಟು ಮುಂದುವರಿತಾ ಇದೆ. ಒಬ್ರು ಕೋಚ್ ಕೂಡ ಇದ್ದಾರೆ. ಹಾಗಾಗಿ ಎಲ್ಲರ ರಕ್ಷಣಾ ಕಾರ್ಯಾಚರಣೆ ಇದೀಗ ತೀವ್ರ ಗತಿಯಲ್ಲಿ ನಡೀತಾ ಇದೆ. ನಂದಿ ಬೆಟ್ಟ ಈ ಹೆಸರು ಕೇಳದವರಿಲ್ಲ, ಇದರ ಸೌಂದರ್ಯಕ್ಕೆ ಮಾರು ಹೋಗದವರಿಲ್ಲ. ಆದ್ರೆ ಈ ನಂದಿ ಬೆಟ್ಟಕ್ಕೆ ಕಪ್ಪು ಚುಕ್ಕೆ ಅಂಟಿಕೊಂಡಿದೆ. ಅದೇನಂದ್ರೆ ಕತ್ತಲಾಗ್ತಾ ಇದ್ದ ಹಾಗೆ ಇಲ್ಲಿ ಹುಕ್ಕ ಸಾಮ್ರಾಜ್ಯ ತೆರೆದುಕೊಳ್ಳುತ್ತೆ. ಆ ಕರಾಳ ರಾತ್ರಿಯ ದೃಶ್ಯ ನ್ಯೂಸ್ 18 ಕನ್ನಡದಲ್ಲಿ ಸೆರೆಯಾಗಿದೆ. ಜಿಂಚಾಕ್ ಶಬ್ದ, ಅರೆಬರೆ ಬಟ್ಟೆ ತೊಟ್ಟ ಯುವಕ ಯುವತಿಯರು ನಶೆಯಲ್ಲಿ ತೇಲಾಡ್ತಾ ಮೇಲೇಳಲಾಗದೆ ಕುರ್ಚಿಗೆ ಒರಗಿಕೊಂಡು ದಮ್ ಮಾರೋ ದಮ್ ಅಂತ ಹೋಗಿಬಿಡ್ತಾ ಇರೋ ಹುಡುಗಿರು. ಹೌದು, ಇದು ಬ್ಯಾಂಕಾಕ್ ಮಲೇಷ್ಯಾ ಅಲ್ಲ, ಗೋವಾನೂ ಅಲ್ಲ, ಸಿಲಿಕಾನ್ ಸಿಟಿ ರಾಜಧಾನಿ ಬೆಂಗಳೂರಿನ ಕೂಗಳತೆ ದೂರದಲ್ಲಿರೋ ನಂದಿ ಬೆಟ್ಟ. ಕರ್ನಾಟಕದ ಊಟಿಯಂತಲೇ ಫೇಮಸ್ ಆಗಿರೋ ನಂದಿ ಬೆಟ್ಟದ ತಪ್ಪಲಿನಲ್ಲಿ ಹೀಗೆ ಕತ್ತಲಾದ್ರೆ ಸಾಕು, ಕರಾಳ ರಾತ್ರಿ ತೆರೆದುಕೊಳ್ಳುತ್ತೆ. ಹುಕ್ಕ ಬಾರ್ನಲ್ಲಿ ನಶೆಯಲ್ಲಿರೋ ಯುವಕ ಯುವತಿಯರು ಅಮಲಿನಲ್ಲಿ ತೇಲಾಡ್ತಾರೆ. ನಂದಿ ಬೆಟ್ಟದ ತಪ್ಪಲಿನಲ್ಲಿ ನಾಯಿ ಕೊಡೆಗಳಂತೆ ತಲೆ ಎತ್ತಿವೆ ಹುಕ್ಕಾ ಬಾರ್. ದುಡ್ಡು ಹೊಂದಿದ್ರೆ ಏನ್ ಬೇಕಾದ್ರೂ ಸಿಗುತ್ತೆ. ಬೆಂಗಳೂರಿನಲ್ಲಿ ಸಿಗದ ನಶೆ ಗಮ್ಮತ್ತು ಕೂಡ ಸಿಕ್ಕಾಪಟ್ಟೆ ಸಿಗುತ್ತೆ. ರಾತ್ರಿ 11 ಗಂಟೆ ಆಯ್ತಂದ್ರೆ ಎಲ್ಲ ಗಪ್ಚಿಪ್. ಹುಕ್ಕಾ ಬಾರ್ಗಳಲ್ಲಿ ಗಾಂಜಾನು ಸಿಗುತ್ತೆ. ದುಡ್ಡಿರೋ ದೊಡ್ಡವರ ಮಕ್ಕಳು ವೀಕೆಂಡ್ನಲ್ಲಿ ಬಂದು ಇಲ್ಲಿ ಮಜಾ ಮಾಡಿ ಹೋಗ್ತಾರೆ. ಪೊಲೀಸರಿಗೆ ಈ ವಿಷಯ ಗೊತ್ತಿಲ್ಲ ಅಂತೇನೂ ಇಲ್ಲ. ಅವರಿಗೆ ಮಾಮೂಲು ಕೊಟ್ಟರೆ ಸಾಕು, ಸೈಲೆಂಟ್ ಆಗಿ ಹೋಗ್ತಾರೆ. ಅದು ಕೂಡ ನ್ಯೂಸ್ 18 ಕನ್ನಡದ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಆಕ್ಚುಲಿ ನಮಗ್ ಗೊತ್ತಿರೋ ಹಂಗೆ ಅದು ನೈಟೇ ಬಿಸ್ನೆಸ್. ಅದೊಂಥರ ಮಾಡಬೇಕು. ರಾತ್ರಿ ಹೊತ್ತಲ್ಲಿ ಹೇಗೆಲ್ಲ ಹೋಟೆಲ್ ಹುಕ್ಕಾ ಸೆಂಟರ್ ನಡೆಸಬೇಕು, ಎಷ್ಟೆಷ್ಟು ರೇಟಿಗೆ ಮಾರಬೇಕು ಅಂತ ಎಷ್ಟು ಸೂಪರ್ ಆಗಿ ಹೇಳ್ಕೊಡ್ತಾರೆ ಕೇಳಿ. ಪ್ರಚಾರ ಮಾಡ್ಕೊಂಡು ಆದ್ರೆ 10:30 ತನಕ ಯಾವನು ಮಾತಾಡಲ್ಲ, ನಾನು ಮಾತಾಡಲ್ಲ. 10:30 ಮೇಲೆ ಕೊಟ್ಕೊಂಡ್ರೆ ಏನೇನು ನಿಭಾಯಿಸ್ಕೊಂತೀವಿ. ನಾನು ಅದಕ್ಕೇನೆ ಅವ್ರ ಹತ್ರ ಅಲ್ಲೆಲ್ಲ ನಾನು ವಿಚಾರಿಸಿದ್ನಲ್ವಾ. ಸೊ ಇವಾಗ ಮಾವನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಎಲ್ಲ ವಿಚಾರಿಸ್ಬೇಕಲ್ಲ. ವಿಚಾರಿಸಿದಕ್ಕೆ ಅದಕ್ಕೆ ನಿಮ್ಮ ಹತ್ರ ಬಿಸ್ನೆಸ್ ಸ್ಟಾರ್ಟ್ ಮಾಡೋದ್ ಮುಂಚೆ ಎಲ್ಲ ನೀನಾಗ ರೆಡಿ ಸರಿ ಸರ್, ಇಷ್ಟ ಹೇಳಿದ್ಮೇಲೆ ಜಾಲಿ ರೈಡ್ ಹೆಸರಲ್ಲಿ ಹೀಗೆ ನಂದಿ ಬೆಟ್ಟದ ಹೆಸರನ್ನ ಹಾಳು ಮಾಡಲಾಗ್ತಾ ಇದೆ. ಕೂಡಲೇ ಪ್ರವಾಸೋದ್ಯಮ ಇಲಾಖೆ ಈ ಬಗ್ಗೆ ಗಮನ ಹರಿಸಬೇಕಿದೆ. ಇದಕ್ಕೆ ಕುಮ್ಮಕ್ಕು ನೀಡೋ ಪೊಲೀಸರಿಗೆ ಲೋಕಲ್ ಲೀಡರ್ಸ್ ಬೆಂಡೆತ್ತಿ ಬ್ರೇಕ್ ಹಾಕಬೇಕಿದೆ. ನವೀನ್, ನ್ಯೂಸ್ 18 ಕನ್ನಡ, ಚಿಕ್ಕಬಳ್ಳಾಪುರ. ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ಈಗ ವಕ್ರ ದೃಷ್ಟಿ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.